ವಿಶ್ವ ಪ್ರವಾಸೋದ್ಯಮ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಗಳಿಸಿದ ಅತ್ಯಂತ ಆಕರ್ಷಕ ಪ್ರವಾಸಿ ತಾಣವಾದ ಕರ್ನಾಟಕದಲ್ಲಿನ ಮೈಸೂರು ತನ್ನ ರಂಗು ಚೆಲ್ಲಿದ ಸೌಂದರ್ಯದಿಂದ ನೋಡುಗರನ್ನು ಮನಸೂರೆಗೊಳ್ಳುತ್ತದೆ. ಮೈಸೂರನ್ನು ಅರಮನೆಗಳ ನಗರ ಎಂದು ಕರೆಯಲಾಗುತ್ತದೆ. ಅನೇಕ ಭವ್ಯವಾದ ಅರಮನೆಗಳು ಇತಿಹಾಸದ ಕುರುಹಾಗಿ ಇನ್ನೂ ನಿಂತಿವೆ. ಅದರಲ್ಲಿ ಪ್ರಮುಖ ಮತ್ತು ಪ್ರಸಿದ್ಧವಾದದ್ದು ಮೈಸೂರು ಅರಮನೆ. ಸ್ಥಳೀಯವಾಗಿ ಇದನ್ನು ಅಂಬಾವಿಲಾಸ ಅರಮನೆ ಎಂದು ಕರೆಯುತ್ತಾರೆ. ಹಿಂದೆ ಒಡೆಯರ್ ರಾಜವಂಶದವರು ವಾಸ ಮಾಡಿದ ಜಾಗವು ಈ ಐತಿಹಾಸಿಕ ಅರಮನೆ. ಹದಿನಾಲ್ಕನೇ ಶತಮಾನದಲ್ಲಿ ಒಡೆಯರ್ ರಾಜರು ಮೊದಲನೆಯದಾಗಿ ಒಂದು ಅರಮನೆಯನ್ನು ನಿರ್ಮಿಸಿದ್ದರು. ಆದರೆ ಕಾಲಾನಂತರದಲ್ಲಿ ಆ ಅರಮನೆ ನಾಶವಾಯಿತು. ಮತ್ತೆ ಅದನ್ನು ಪುನರ್ನಿರ್ಮಾಣ ಮಾಡಿದರು. 1897ರಲ್ಲಿ ಈಗ ಇರುವ ಅರಮನೆಯ ನಿರ್ಮಾಣದ ಪ್ರಾರಂಭವಾಯಿತು. 1912ರಲ್ಲಿ ಪೂರ್ಣಗೊಂಡಿದ್ದರೂ 1940ರ ದಶಕದಲ್ಲಿ ಅರಮನೆಯನ್ನು ಇಂದು ನಾವು ನೋಡುತ್ತಿರುವ ಸ್ವರೂಪಕ್ಕೆ ವಿಸ್ತರಿಸಲಾಯಿತು. ಇಂದು ಭಾರತದ ಪ್ರಮುಖ ಪ್ರವಾಸಿ ತಾಣವಾಗಿರುವ ಮೈಸೂರು ಅರಮನೆಗೆ ಪ್ರತಿ ವರ್ಷ ಸುಮಾರು 27 ಲಕ್ಷ ಪ್ರವಾಸಿಗರು ಭೇಟಿ ನೀಡುತ್ತಾರೆ ಎಂದು ಅಂದಾಜಿಸಲಾಗಿದೆ. ಹಿಂದೂ, ರಜಪೂತ ಮತ್ತು ಇಂಡಸ್ ವಾಸ್ತುಶಿಲ್ಪದ ಹೈಬ್ರಿಡ್ ರೂಪವಾದ ಇಂಡೋ-ಸೆರಾಸೆನಿಕ್ ಎಂದು ಕರೆಯಲ್ಪಡುವ ವಾಸ್ತುಶೈಲಿಯಲ್ಲಿ ಮೈಸೂರು ಅರಮನೆಯನ್ನು ನಿರ್ಮಾಣ ಮಾಡಲಾಗಿದೆ. ಅರಮನೆಯ ವರ್ಣಚಿತ್ರಗಳನ್ನು ರಾಜ ರವಿವರ್ಮನು ಬಿಡಿಸಿರುವುದು ಅರಮನೆಯ ವೈಭವವನ್ನು ಹೆಚ್ಚಿಸುತ್ತದೆ. ಹೆನ್ರಿ ಇರ್ವಿನ್ ಎಂಬ ಬ್ರಿಟಿಷ್ ವ್ಯಕ್ತಿ ಮಾರ್ಬಲ್ಲಿನಿಂದ ನಿರ್ಮಿಸಿದ ಈ ಅರಮನೆಯ ವಾಸ್ತುಶಿಲ್ಪಿ. 3 ಅಂತಸ್ತಿನ ಅರಮನೆಯಾಗಿದ್ದು ಸುತ್ತಲೂ ದೊಡ್ಡ ಉದ್ಯಾನವನಗಳು ಇರುವಂತಹ ಜಾಗವೇ ಮೈಸೂರು ಅರಮನೆ. ಮೈಸೂರು ಅರಮನೆಯ ಸಂಕೀರ್ಣದಲ್ಲಿ 12 ಹಿಂದೂ ದೇವಾಲಯಗಳು ಇವೆ. ಅವುಗಳಲ್ಲಿ ಅತ್ಯಂತ ಹಳೆಯದನ್ನು 14ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ ಮತ್ತು ಇತ್ತೀಚೆಗೆ ಇರುವುದನ್ನು 1953ರಲ್ಲಿ ನಿರ್ಮಿಸಲಾಗಿದೆ. ಪ್ರತಿ ವರ್ಷ ಶರತ್ಕಾಲದಲ್ಲಿ ನಡೆಯುವಂತಹ ಮೈಸೂರು ಅರಮನೆಯ ಮೈಸೂರು ದಸರಾ ವಿಶ್ವದಲ್ಲೇ ಪ್ರಖ್ಯಾತಿಯಾಗಿದೆ. ಎಲ್ಲರೂ ನೋಡಿ ಆನಂದಿಸಿ ಕಣ್ಣನ್ನು ತಂಪಾಗಿಸಿಕೊಳ್ಳಲು ಉತ್ತಮ ತಾಣವಾಗಿದೆ ಈ ಮೈಸೂರು ಅರಮನೆ. ಪ್ರವಾಸಿಗರನ್ನು ಇದು ಕೈಬೀಸಿ ಕರೆಯುತ್ತದೆ. ಭವ್ಯವಾದ ಬೃಂದಾವನ ಉದ್ಯಾನವನವು ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿದೆ. ಇದು ಮೈಸೂರು ನಗರದಿಂದ 12 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಶ್ರೀರಂಗಪಟ್ಟಣ ಕೂಡ ಇಲ್ಲಿಗೆ ಹತ್ತಿರವಿದೆ. ಈ ಕೃಷ್ಣರಾಜ ಸಾಗರವನ್ನು ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಬೃಂದಾವನ ಎಂದು ಕರೆಯಲ್ಪಡುವ ಈ ಸುಂದರವಾದ ಉದ್ಯಾನವನವನ್ನು 1927ರಲ್ಲಿ ನಿರ್ಮಾಣ ಮಾಡಲು ಪ್ರಾರಂಭ ಮಾಡಿ 1932ರಲ್ಲಿ ಪೂರ್ಣಗೊಳಿಸಲಾಯಿತು. ಉದ್ಯಾನಗಳ ಬಗ್ಗೆ ಅಪಾರ ಒಲವು ಹೊಂದಿದ್ದ ಪ್ರಕೃತಿ ಪ್ರೇಮಿ ಮೈಸೂರಿನ ದಿವಾನ್ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಈ ಸುಂದರ ಉದ್ಯಾನವನವನ್ನು ನಿರ್ಮಾಣ ಮಾಡಿದ್ದಾರೆ. 60 ಎಕರೆಗಳಷ್ಟು ಹರಡಿರುವ ಈ ಬೃಂದಾವನ ಇಲ್ಲಿಗೆ ಬರುವ ಪ್ರವಾಸಿಗರ ಮನಸ್ಸನ್ನು ಆಹ್ಲಾದಗೊಳಿಸುತ್ತದೆ. ಮೈಸೂರಿಗೆ ಭೇಟಿ ನೀಡುವ ಪ್ರವಾಸಿಗರು ತಪ್ಪದೇ ಈ ಬೃಂದಾವನಕ್ಕೆ ಭೇಟಿ ನೀಡುತ್ತಾರೆ. ವಿಶಾಲವಾದ ಸರೋವರ ಮತ್ತು ಅದರ ದೋಣಿ ವಿಹಾರವು ಮಕ್ಕಳು ಮತ್ತು ವಯಸ್ಕರೆನ್ನದೇ ಎಲ್ಲರಿಗೂ ಖುಷಿ ಕೊಡುತ್ತದೆ.
ನೀರಿನ ಕಾರಂಜಿಯು ಸಂಗೀತದೊಂದಿಗೆ ಅದ್ಭುತವಾದ ಚಮತ್ಕಾರವನ್ನು ಸೃಷ್ಟಿ ಮಾಡುತ್ತದೆ. ಪ್ರತಿ ವರ್ಷ ಸುಮಾರು 2 ಮಿಲಿಯನ್ ಪ್ರವಾಸಿಗರು ಈ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ. ಬೃಂದಾವನವು ಭೂಮಿಯ ಮೇಲಿನ ಸೌಂದರ್ಯ ಮತ್ತು ಆಕರ್ಷಣೆಯಿಂದ ತುಂಬಿರುವ ಸುಂದರ ಸ್ಥಳವಾಗಿ ಸಂದರ್ಶಕರ ಹೃದಯವನ್ನು ವಶಪಡಿಸಿಕೊಳ್ಳುತ್ತದೆ. ಭಾರತದಲ್ಲಿನ ಕ್ರಿಶ್ಚಿಯನ್ ಪೂಜಾ ಸ್ಥಳಗಳಲ್ಲಿ ಬಹಳ ಪ್ರಸಿದ್ಧವಾಗಿದೆ ಸೇಂಟ್ ಫಿಲೋಮಿನಾ ಚರ್ಚ್. ಇದು ಏಷ್ಯಾದ ಅತಿ ಎತ್ತರದ ಚರ್ಚುಗಳಲ್ಲಿ ಒಂದಾಗಿದೆ ಮತ್ತು ಮೈಸೂರು ಅಡಿಯಲ್ಲಿ ಕ್ಯಾಥೋಲಿಕ್ ಚರ್ಚ್ ಆಗಿದೆ. ಕೆಥೆಡ್ರಲ್ ಆಫ್ ಸೇಂಟ್ ಜೋಸೆಫ್ ಆ್ಯಂಡ್ ಫಿಲೋಮಿನಾ ಇದರ ಪೂರ್ಣ ಹೆಸರು. ಸೇಂಟ್ ಜೋಸೆಫ್ ಚರ್ಚ್ ಎಂದು ಇದನ್ನು ಕರೆಯುತ್ತಾರೆ. 1936ರಲ್ಲಿ ನಿಯೋಗೋಥಿಕ್ ಶೈಲಿಯಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದೆ. ಇದರ ವಾಸ್ತುಶಿಲ್ಪವು ಜರ್ಮನಿಯ ಕಲೋನಿಯಲ್ ಬಿಲ್ಡಿಂಗ್ನಿಂದ ಪ್ರೇರಿತವಾಗಿದೆ. ದೃಶ್ಯ ಮತ್ತು ಭಕ್ತಿಯ ಮಾಂತ್ರಿಕ ಜಾಗವಾಗಿದೆ ಸೇಂಟ್ ಫಿಲೋಮಿನಾ ಚರ್ಚ್. ಲತೀನ್ ಕ್ಯಾಥೋಲಿಕ್ ಸಭಾಂಗಣ ಹಾಗೂ ರೋಮನ್ ಕೆಥೋಲಿಕ್ ಸಭಾಂಗಣದ ರಕ್ತ ಸಾಕ್ಷಿಯಾಗಿದ್ದಾರೆ ಸೇಂಟ್ ಫಿಲೋಮಿನಾ. 1802 ಮೇ 24ರಂದು 14 ವರ್ಷಕ್ಕಿಂತ ಮೇಲ್ಪಟ್ಟ ಹದಿಹರೆಯದ ಹುಡುಗಿಯ ಅವಶೇಷಗಳು ಸಮಾಧಿಯಲ್ಲಿ ಕಂಡುಬಂದವು. ಈ ಅವಶೇಷಗಳು ಅರ್ಥಹೀನ ಪದಗಳನ್ನು ಹೊಂದಿರುವ ಶಾಸನಗಳೊಂದಿಗೆ ಹೆಂಚುಗಳ ಗುಂಪಿನೊಂದಿಗೆ ಸೇರಿಕೊಂಡಿವೆ. ಇಲ್ಲಿ ಅಕ್ಷರಗಳನ್ನು ಓದಲು ಮರುಹೊಂದಿಸಲಾಗಿದೆ. ಲ್ಯಾಟಿನ್ ಭಾಷೆಯಲ್ಲಿ ಇದ್ದ ಆ ಪದಗಳನ್ನು ಅನುವಾದಿಸಿದಾಗ ಪೀಸ್ ವಿತ್ ಯು ಫಿಲೋಮಿನಾ ಎಂದು ಕರೆಯುವ ಇತಿಹಾಸದ ಪದವು ಸ್ಪಷ್ಟವಾಗಿ ಕಾಣುತ್ತದೆ. ಅವರ ಹುತಾತ್ಮತೆಯ ಕೆಲವು ಲಾಂಛನಗಳು ಮತ್ತು ಒಣಗಿದ ರಕ್ತವನ್ನು ಹೊಂದಿರುವ ಪಾತ್ರೆಯು ಸಮಾಧಿಯಲ್ಲಿ ಕಂಡುಬಂದಿದೆ. ಅವಳನ್ನು ಸಮಾಧಿಯಲ್ಲಿ ಸಮಾಧಿ ಮಾಡಲಾಗಿದೆ ಮತ್ತು ರಕ್ತವನ್ನು ಹೊಂದಿರುವ ಪಾತ್ರೆ ಅವಳ ಅವಶೇಷಗಳು ಎಂದು ನಂಬಲಾಗಿದೆ. 1926ರಲ್ಲಿ ಮೈಸೂರು ಮಹಾರಾಜರ ಹೊಸೂರು ಸೆಕ್ರೆಟರಿಯಾಗಿದ್ದ ಸರ್ ಟಿ ತಂಬುಚೆಟ್ಟಿ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಈಸ್ಟ್ ಇಂಡೀಸ್ನ ಅಪೋಸ್ಟೋಲಿಕ್ ಡೆಲಿಗೇಟ್ ಆಗಿದ್ದ ಪೀಟರ್ ಪಿಜಾನಿಯಾ ಅವರಿಂದ ಪವಿತ್ರ ಸ್ಮಾರಕವನ್ನು ಸ್ವೀಕರಿಸಿದ್ದರು. ಸಂತ ಫಿಲೋಮಿನಾ ಅವರ ನೆನಪಿಗಾಗಿ ಹೊಸ ಚರ್ಚ್ ನಿರ್ಮಿಸಲು ಮೈಸೂರು ರಾಜರನ್ನು ಸಂಪರ್ಕಿಸಿದಾಗ ಫಾದರ್ ಕೋಚಿಗೆ ಈ ಅವಶೇಷಗಳನ್ನು ಹಸ್ತಾಂತರಿಸಲಾಯಿತು. 1933ರಂದು ಅಕ್ಟೋಬರ್ 28ಕ್ಕೆ ಚರ್ಚ್ ನಿರ್ಮಾಣ ಶುರು ಮಾಡಿದರು. ಬಿಷಪ್ ರೆನೆಫ್ಯೂ ಅವರಿಗೆ ವಹಿಸಿ ಹೊಸ ಚರ್ಚ್ ನಿರ್ಮಾಣ ಪೂರ್ಣಗೊಳಿಸಿದರು. ನಿಯೋಗೋಥಿಕ್ ಶೈಲಿಯಲ್ಲಿ ಈ ಚರ್ಚ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಪ್ರಧಾನ ಬಲಿಪೀಠದ ಕೆಳಗಿರುವ ಸಮಾಧಿಯಲ್ಲಿ ಸಂತ ಫಿಲೋಮಿನಾ ಅವರ ಸ್ಮಾರಕವಿದೆ. 125 ಅಡಿ ಎತ್ತರವಿರುವ ಅವಳಿ ಗೋಪುರಗಳು ಕೊಲಾನ್ ಕ್ಯಾಥೆಡ್ರಲ್ ಗೋಪುರ ಹಾಗೂ ನ್ಯೂಯಾರ್ಕ್ ಸಿಟಿ ಆಫ್ ಪ್ಯಾಟ್ರಿಕ್ ಚರ್ಚ್ ಗೋಪುರಗಳಿಗೆ ಹೋಲುತ್ತವೆ. ಇದು ಪ್ರಾದೇಶಿಕ ಸಾಂಸ್ಕೃತಿಕ ಏಕೀಕರಣಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಜೊತೆಗೆ ಕ್ರಿಸ್ತನ ಜನನ, ಅವರ ಜೀವನ, ಅವರನ್ನು ಶಿಲುಬೆಗೇರಿಸುವಿಕೆ, ಪುನರುತ್ಥಾನ, ಆರೋಹಣ ಇತ್ಯಾದಿಗಳ ದೃಶ್ಯಗಳನ್ನು ಸಹ ಇಲ್ಲಿ ಚಿತ್ರಿಸಲಾಗಿದೆ. ಏಷ್ಯಾದ 2ನೇ ಅತಿದೊಡ್ಡ ಕ್ರಿಶ್ಚಿಯನ್ ಆರಾಧನಾ ಕೇಂದ್ರವಾದ ಸೇಂಟ್ ಫಿಲೋಮೆನ್ ಕ್ಯಾಥೆಡ್ರಲ್ ಬೆಳಕು ಚೆಲ್ಲುವ ಮಾಂತ್ರಿಕ ದೃಶ್ಯದಿಂದ ಬರುವವರ ಮನಸ್ಸನ್ನು ತುಂಬುತ್ತದೆ. ರೈಲ್ವೆ ಗರಿಷ್ಠ ಅನುಕೂಲತೆ ಮತ್ತು ಉತ್ಸಾಹವನ್ನು ಸೃಷ್ಟಿಸುವ ಪ್ರಯಾಣ ವ್ಯವಸ್ಥೆಯ ನೆಟ್ವರ್ಕ್. ರೈಲ್ವೆ ಇತಿಹಾಸ ಮತ್ತು ಅವಶೇಷಗಳನ್ನು ಹತ್ತಿರದಿಂದ ನೋಡಲು ಮತ್ತು ಅರ್ಥ ಮಾಡಿಕೊಳ್ಳಲು ವಸ್ತು ಸಂಗ್ರಹಾಲಯಕ್ಕೆ ಹೋಗಬೇಕು. ಅದೇ ಮೈಸೂರು ರೈಲ್ವೆ ಮ್ಯೂಸಿಯಂ. ಇದು ವಿಂಟೇಜ್ ಲೋಕೋಮೋಟಿವ್ನ ಒಂದು ಔಟ್ಡೋರ್ನ ಪ್ರದರ್ಶನ. 1979ರಲ್ಲಿ ರೈಲ್ವೆ ಮ್ಯೂಸಿಯಂ ಅನ್ನು ಭಾರತೀಯ ರೈಲ್ವೆ ಇಲಾಖೆ ಸ್ಥಾಪಿಸಿತು. ಡೆಲ್ಲಿ ರಾಷ್ಟ್ರೀಯ ರೈಲ್ವೆ ಮ್ಯೂಸಿಯಂನ ನಂತರ ಬಂದ 2ನೆಯ ಮ್ಯೂಸಿಯಂ ಇದಾಗಿದೆ. ಮೈಸೂರಿನ ಕೃಷ್ಣರಾಜಸಾಗರ ರಸ್ತೆಯ ಸೆಂಟ್ರಲ್ ಫುಡ್ ಟೆಕ್ನಾಲಜಿ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎದುರುಗಡೆಯಲ್ಲಿರುವ ಈ ಮ್ಯೂಸಿಯಂ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಭಾರತೀಯ ರೈಲ್ವೆಯ ಬೆಳವಣಿಗೆಯನ್ನು ಬಿಂಬಿಸುವ ಛಾಯಾಚಿತ್ರಗಳು ಮತ್ತು ವರ್ಣಚಿತ್ರಗಳ ಅದ್ಭುತ ಗ್ಯಾಲರಿ ಇಲ್ಲಿದೆ.
ಅಲ್ಲದೆ ರೈಲ್ವೆ ಸಿಗ್ನಲ್ಗಳು ಮತ್ತು ಲೈಟ್ಗಳನ್ನು ತುಂಬ ಕುತೂಹಲಕರವಾಗಿ ಪ್ರದರ್ಶನ ಮಾಡಲಾಗಿದೆ. ಮಕ್ಕಳ ಮನೋರಂಜನೆಗಾಗಿ ಬೇಬಿ ರೈಡ್ ಮಾಡಲು ಬ್ಯಾಟರಿ ಚಾಲಿತ ಮಿನಿ ರೈಲನ್ನು ಇಲ್ಲಿ ಸ್ಥಾಪಿಸಲಾಗಿದೆ. ಮ್ಯೂಸಿಯಂನಲ್ಲಿ ಶ್ರೀರಂಗ ಮಂಟಪದಲ್ಲಿ ಮೈಸೂರಿನ ರಾಜರು ಮತ್ತು ರಾಣಿಯರು ಬಳಸುತ್ತಿದ್ದ ಹಳೆಯ ರಾಯಲ್ ಟ್ರೈನ್ ಕಂಪಾರ್ಟ್ಮೆಂಟ್ ಕೂಡ ಇದೆ. ಹಿಂದೆ ಬಳಸುತ್ತಿದ್ದ ತಂತಿಬೇಲಿ ಮತ್ತು ಲೋಕೋ ಪೈಲಟ್ ಪ್ರದರ್ಶನಕ್ಕೆ ಇಲ್ಲಿ ಇಡಲಾಗಿದೆ. ಇಲ್ಲಿ ಹಲವಾರು ಮೋಟಾರ್ ಕಾರುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ ಮತ್ತು ಅವುಗಳಲ್ಲಿ ಒಂದು ಬಳಕೆಯಲ್ಲಿ ಇದೆ. ಮಾನವ ನಿರ್ಮಿತ ಯಂತ್ರೋಪಕರಣಗಳ ಮ್ಯೂಸಿಯಂ ಪ್ರವಾಸಿಗರನ್ನು ಕೈಬೀಸಿ ತನ್ನತ್ತ ಕರೆಯುತ್ತದೆ. ಇಲ್ಲಿ ಕಣ್ತುಂಬಿಕೊಳ್ಳಲು ಮಕ್ಕಳಿಗೂ ಹಾಗೂ ವಯಸ್ಕರಿಗೂ ಸಮಾನವಾದ ಸ್ಥಳಗಳಿವೆ. ಮೈಸೂರಿನ ರಾಜನಗರದ 6 ಅರಮನೆಗಳಲ್ಲಿ ಒಂದಾಗಿದೆ ಐತಿಹಾಸಿಕ ಜಗನ್ಮೋಹನ್ ಅರಮನೆ. 1861ರಲ್ಲಿ ಪೂರ್ಣಗೊಂಡ ಈ ಅರಮನೆಯನ್ನು ಮೂಲತಃ ಮೈಸೂರಿನ ರಾಜರಾದ ಒಡೆಯರ್ಗಳ ನಿವಾಸವಾಗಿ ಬಳಸಲಾಗುತ್ತಿತ್ತು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯೊಂದಿಗಿನ ಸುದೀರ್ಘ ವಿವಾದಗಳು ಮತ್ತು ನ್ಯಾಯಾಲಯದ ಮೊಕದ್ದಮೆಗಳ ನಂತರ ಮೈಸೂರು ರಾಜರು ತಮ್ಮ ಕುಟುಂಬ ಮತ್ತು ನಿವಾಸಗಳ ಬಳಕೆಗಾಗಿ ಮಹಾರಾಜರು ಒಂದು ದೊಡ್ಡ ಮಹಲಿನ ಕಟ್ಟಡವನ್ನು ನಿರ್ಮಾಣ ಮಾಡಿಸಿದರು. ಅದೇ ಈಗ ನಾವು ನೋಡುತ್ತಿರುವ ಜಗನ್ಮೋಹನ ಅರಮನೆ. ಸಾಂಪ್ರದಾಯಿಕ ಶೈಲಿಗಿಂತ ಭಿನ್ನವಾಗಿ ಹೊಸ ಅರಮನೆಯನ್ನು ಇಟ್ಟಿಗೆಯಿಂದ ವಿನ್ಯಾಸಗೊಳಿಸಲಾಗಿದೆ ಮತ್ತು ನೋಟದಲ್ಲಿ ಹೆಚ್ಚು ಆಧುನಿಕ ಮತ್ತು ಹೆಚ್ಚು ಆರಾಮದಾಯಕವಾಗಿದೆ. 3 ಅಂತಸ್ತಿನ ಜಗನ್ಮೋಹನ ಅರಮನೆಯನ್ನು ಸಾಂಪ್ರದಾಯಿಕ ಹಿಂದೂ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. 1900ರಲ್ಲಿ ಒಂದು ಸಭಾಂಗಣವನ್ನು ಈ ಅರಮನೆಗೆ ಸೇರಿಸಲಾಯಿತು. ಅರಮನೆಗೆ 3 ದ್ವಾರಗಳಿವೆ. ದೇವಾಲಯದ ಗೋಡೆಯ ವರ್ಣಚಿತ್ರಗಳ ಭಕ್ತಿ ಸೌಂದರ್ಯವೂ ಇಲ್ಲಿದೆ. ಮೈಸೂರಿನ ಆರಂಭಿಕ ದೃಶ್ಯವನ್ನು ವಾಲ್ ಪೇಂಟಿಂಗ್ ಆಗಿ ಪರಿವರ್ತಿಸಲಾಗಿದೆ. ತರಕಾರಿ ಬಣ್ಣಗಳಿಂದ ಈ ಚಿತ್ರಗಳನ್ನು ಮಾಡಿರುವುದು ಎಂದು ಯೋಚನೆ ಮಾಡಿದರೆ ನೋಡುಗರನ್ನು ಬೆರಗುಗೊಳಿಸುತ್ತದೆ. ರಾಜಮನೆತನದ ಸಂಪ್ರದಾಯವನ್ನು ಅನುಸರಿಸುವ ಒಡೆಯರ್ಗಳ ವಂಶವೃಕ್ಷ, ದಶಾವತಾರ ಮತ್ತು ಗೋಡೆಯ ಮೇಲಿನ ಅನೇಕ ಚಿತ್ರಗಳು ನೋಡುಗರ ಕಣ್ಮನ ಸೆಳೆಯುತ್ತವೆ. ಆರ್ಟ್ ಗ್ಯಾಲರಿ ದಕ್ಷಿಣ ಭಾರತದ ಅತಿದೊಡ್ಡ ಸಂಗ್ರಹಗಳಲ್ಲಿ ಒಂದಾಗಿದೆ. ಇದರಲ್ಲಿ ಬರೀ ಚಿತ್ರಗಳೇ ಹೆಚ್ಚು. ಅದರಲ್ಲೂ 16 ಚಿತ್ರಗಳನ್ನು ರಾಜ ರವಿವರ್ಮರು ಚಿತ್ರಿಸಿದ್ದಾರೆ. ರಾಮಾಯಣ, ಮಹಾಭಾರತ, ಮಹಾಕವಿಗಳ ವಿವಿಧ ದೃಶ್ಯಗಳನ್ನು ನಾವಿಲ್ಲಿ ಕಾಣಬಹುದು. ಆಯುಧಗಳು, ಸಂಗೀತ ಉಪಕರಣಗಳು, ಶಿಲ್ಪಗಳು, ಪ್ರಾಚೀನ ನಾಣ್ಯಗಳು ಎಲ್ಲವೂ ಇಲ್ಲಿರುವ ಕಲಾಕೃತಿಗಳಲ್ಲಿ ಸೇರಿವೆ. ಅರಮನೆಯ ಸಾಂಪ್ರದಾಯಿಕ ನೃತ್ಯ ಪ್ರದರ್ಶನಗಳು, ಸಂಗೀತ ಉತ್ಸವಗಳು ಮತ್ತು ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬಳಸಲಾಗುವ ಸಭಾಂಗಣವನ್ನು ಸಹ ಹೊಂದಿದೆ. ಸುಂದರವಾದ ಈ ವಿಶಾಲ ಜಗತ್ತು ಮೈಸೂರಿನ ಮಣ್ಣಿನ ಮೇಲೆ ನಿಂತಿರುವ ಜಗನ್ಮೋಹನ ಪ್ಯಾಲೇಸ್. ಶ್ರೀ ಚಾಮರಾಜೇಂದ್ರ ಝೂಲಾಜಿಕಲ್ ಗಾರ್ಡನ್ ಅಥವಾ ಮೈಸೂರು ಮೃಗಾಲಯ. ಇದನ್ನು 1892ರಲ್ಲಿ ಮೈಸೂರಿನ ರಾಜರಾದ ಚಾಮರಾಜ ಒಡೆಯರ್ ಪ್ರಾರಂಭ ಮಾಡಿದರು. ಇದು ರಾಜಮನೆತನಕ್ಕೆ ಪ್ರತ್ಯೇಕವಾಗಿ ಖಾಸಗಿ ಮೃಗಾಲಯವಾಗಿ ಪ್ರಾರಂಭವಾಗಿ ಖಾಸ್ ಬಂಗ್ಲೆ ಎಂದು ಕರೆಯಲ್ಪಟ್ಟಿದೆ. ಆರಂಭದಲ್ಲಿ ಇದನ್ನು ರಾಜಮನೆತನದ ವಿಶೇಷ ಭೇಟಿಗಳಿಗೆ ಮಾತ್ರ ಬಳಸಲು ಉದ್ದೇಶಿಸಲಾಗಿತ್ತು. ಇದನ್ನು 1920ರಲ್ಲಿ ಸಾರ್ವಜನಿಕರಿಗೆ ಮುಕ್ತಗೊಳಿಸಲಾಯಿತು. ಈಗ 250 ಎಕರೆಯಲ್ಲಿ ವಿಸ್ತರಣೆಗೊಂಡಿರುವ ಈ ಮೈಸೂರು ಮೃಗಾಲಯ ಕರ್ನಾಟಕದಲ್ಲಿ ಅತಿ ಪ್ರಶಸ್ತವಾದ ಮೃಗಾಲಯವಾಗಿದೆ. ಮೃಗಾಲಯವು ವಿಶ್ವದ ಅತ್ಯಂತ ಹಳೆಯ ಪ್ರಾಣಿ ಸಂಗ್ರಹಾಲಯಗಳಲ್ಲಿ ಒಂದಾಗಿದೆ ಮತ್ತು ಅನೇಕ ಸಸ್ಯ ಮತ್ತು ಪ್ರಾಣಿಗಳಿಗೆ ನೆಲೆಯಾಗಿದೆ. 25ಕ್ಕೂ ಹೆಚ್ಚು ದೇಶಗಳ ಅಪರೂಪದ ಜಾತಿಯ ಪಕ್ಷಿಗಳು ಮತ್ತು ಪ್ರಾಣಿಗಳನ್ನು ನಾವಿಲ್ಲಿ ಕಾಣಬಹುದು.
ಇದು ನಾನಾ ಜಾತಿಯ ಜೀವಿಗಳಿಗೆ ನೆಲೆಯಾಗಿದೆ ಎನ್ನುವುದು ಸಣ್ಣ ವಿಷಯವಲ್ಲ. ಮೈಸೂರು ಮೃಗಾಲಯಕ್ಕೆ ಎಲ್ಲ ಪ್ರಾಣಿಪ್ರಿಯರು, ಮಕ್ಕಳು ಮತ್ತು ವಯಸ್ಸಾದವರು ಭೇಟಿ ನೀಡಲೇಬೇಕು. ಮೈಸೂರು ಅರಮನೆಯ ನಂತರ ಮೈಸೂರಿನಲ್ಲಿ ಅತಿ ಹೆಚ್ಚು ಜನರು ಭೇಟಿ ನೀಡುವ ಎರಡನೇ ಸ್ಥಳವಾಗಿದೆ ಶ್ರೀ ಚಾಮರಾಜೇಂದ್ರ ಮೃಗಾಲಯ. ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಸಂಬಂಧವನ್ನು ಇಲ್ಲಿ ಹೆಚ್ಚು ಸ್ಪಷ್ಟವಾಗಿ ತಿಳಿಯಬಹುದು. ಮೈಸೂರು ಮೃಗಾಲಯವು ಭಾರತದ ಅತ್ಯಂತ ಜನಪ್ರಿಯ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ.